ಇದು ಕನಕೋತ್ಸವ ಕಳೆದ 15 ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ಈ ಬಾರಿ ಭಾಳ ಹೆಚ್ಚು ಜನ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳ ಮತ್ತು ಪ್ರತಿಭೆಗಳು ಭಾಗವಹಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಗ್ರಾಮ ದೇವತೆಗಳ ಉತ್ಸವ ಪ್ರಾರಂಭ ಆಯಿತು. ಪರಮ ಪೂಜ್ಯ ಶ್ರೀ ಶ್ರೀ ವಚನಾನಂದ ಸ್ವಾಮೀಜಿಗಳು ಯೋಗ ಶಿಬಿರವನ್ನು 5 ದಿನಗಳ ಕಾಲ ಪ್ರಾರಂಭ ಮಾಡೋದ್ರ ಮುಖಾಂತರ ಅವರೇ ಖುದ್ದು ಯೋಗ ಶಿಬಿರದಲ್ಲಿ ಭಾಗವಹಿಸಿ ಯೋಗ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಎಲ್ಲ ಕಡೆಯಿಂದ ಇಡೀ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಮನ್ನಣೆ ಸಿಕ್ಕಿದೆ. ನಾವು ಕಳೆದ 1 ತಿಂಗಳಿಂದ ಸುಮಾರು 2 ತಿಂಗಳಿಂದ ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಕುಣಿಗಲ್ನಲ್ಲಿ ಈ ಕನಕೋತ್ಸವದ ಅಂಗವಾಗಿ ನಾವು ಅನೇಕ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಇವತ್ತು ಇಲ್ಲಿ ಕುಣಿಗಲ್ಲು ಕನಕಪುರದ ಕನಕೋತ್ಸವ. ಈ ಕನಕಪುರದ ಕನಕೋತ್ಸವ, ಕನಕ ಅಂತ ಅಂದರೆ ಚಿನ್ನ. ಈ ಕನಕಪುರದಲ್ಲಿ ಹಿಂದಿನ ಕಾಲದಲ್ಲಿ ಚಿನ್ನ ವಿಚಾರವಾಗಿ ಇತ್ತು ಅಂಥೇಳಿ ಇಲ್ಲಿ ಕನಕೋತ್ಸವ ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಚಿತ್ರ ಬಿಡಿಸುವಂಥ ಸ್ಪರ್ಧೆ ಇದೆ. ಸುಮಾರು 17,000ಕ್ಕೂ ಹೆಚ್ಚು ಮಕ್ಕಳು, ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದಾರೆ. ಸೊ ಕ್ರೀಡೆಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್, ತಾಲೂಕು ಲೆವೆಲಲ್ಲಿ ಗೆದ್ದಿರ್ತಕ್ಕಂಥವರೆಲ್ಲರೂ ಕೂಡ ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕಾಂಪಿಟೇಷನ್ಗೆ ಬಂದಿದ್ದಾರೆ. ಇವತ್ತಿಂದ ಕ್ರೀಡಾಕೂಟ ಪ್ರಾರಂಭ ಆಗ್ತಾ ಇದೆ. ವಿಜ್ಞಾನ ಮೇಳ ಇದೆ, ಫನ್ ವರ್ಲ್ಡ್ ಇದೆ. ಸೊ ಎಲ್ಲ ವರ್ಗದ ಜನರು, ಎಲ್ಲ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನಾವು 5 ದಿನಗಳ ಕಾಲ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಇದು 7ನೇ ಬಾರಿಯ ಕನಕೋತ್ಸವ. ಈ ಕನಕೋತ್ಸವಕ್ಕೆ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಜನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕನಕಪುರದ ಜನ ಯಾವ ಕನಕೋತ್ಸವ ಅಂತ ಹೇಳಿ ಪ್ರತಿ ಬಾರಿ ನಾನು ಕೇಳ್ತಾ ಇರ್ತಾರೆ. ನಾನು 3 ತಿಂಗಳು ಮಾತಾಡಲಿಲ್ಲ ಅಂತ ಅಂದರೆ ಯಾವಾಗ ಶುರು ಮಾಡ್ತೀರಿ, ಈ ವರ್ಷ ಆಯ್ತಲ್ಲ 2ನೇ ವರ್ಷ ಅಂಥೇಳಿ ನನ್ನನ್ನು ಕೇಳುವಂಥ ರೀತಿಯಲ್ಲಿ ಮಕ್ಕಳು ಅದಕ್ಕೋಸ್ಕರ ತಯಾರಿಯನ್ನು ಮಾಡ್ಕೊಳ್ತಾರೆ. ಸರ್, ಮುಂದಿನ ವರ್ಷಗಳಲ್ಲಿ ಕನಕೋತ್ಸವ ಕೇವಲ ಕನಕಪುರ ಸೀಮಿತ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದು ರಾಜ್ಯ ವ್ಯಾಪ್ತಿ ಕೂಡ ಮಾಡಬೇಕು ಅನ್ನೋಂಥ DK ಶಿವಕುಮಾರ್ ಒಂದು ಕನಸು ಚರ್ಚೆ ಆಗ್ತಾ ಇದೆ ಅನ್ನೋದು. ಇದು ಇಡೀ ರಾಜ್ಯಕ್ಕೆ ಉತ್ಸವಗಳು ನಡಿಬೇಕು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು, ಗ್ರಾಮೀಣ ಪ್ರತಿಭೆಗಳು, ಈ ಗ್ರಾಮೀಣ ಪ್ರತಿಭೆಗಳು ಎಲ್ಲ ಕ್ಷೇತ್ರದಲ್ಲಿ, ಕ್ರೀಡೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅವರಲ್ಲಿ ಸಾಕಷ್ಟು ಪ್ರತಿಭೆಗಳಿದೆ. ಆ ಸಾಕಷ್ಟು ಪ್ರತಿಭೆಗಳನ್ನು ಹೊರ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕಾಗ್ತದೆ. ಇವತ್ತು ನಾವು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಸುಮಾರು 75,000ಕ್ಕೂ ಹೆಚ್ಚು ಕುಟುಂಬಗಳು, ಹೆಣ್ಣು ಮಕ್ಕಳು ರಂಗೋಲಿಯನ್ನು ಬಿಟ್ಟಿದ್ರು. ಅವ್ರದ್ದೇ ಆದಂಥ ಕಲ್ಪನೆ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವರು ನಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ಇಷ್ಟೊಂದು ತಿಳುವಳಿಕೆಯಿಂದ, ಇಷ್ಟೊಂದು ರೀತಿಯಲ್ಲಿ ವಿಚಾರವಂತರಿದ್ದಾರಲ್ಲ ಅಂತೇಳಿ ನಮಗೆ ಆಶ್ಚರ್ಯ ಆಗುತ್ತೆ. ಆ ರೀತಿಯಾಗಿ ಅವರ ಪ್ರತಿಭೆಗಳನ್ನು ನಮಗೆ ಪ್ರದರ್ಶನ ಮಾಡಿದ್ದಾರೆ. ಇದೊಂದು ವೇದಿಕೆ, ಕನಕೋತ್ಸವ ವೇದಿಕೆ, ಕನಕಪುರದ ಉತ್ಸವದ ವೇದಿಕೆ. ಇದೊಂದು ವೇದಿಕೆ ಪ್ರತಿಭೆಗಳ ಅನ್ವೇಷಣೆಗೆ, ಪ್ರತಿಭೆಗಳನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಕ್ರೀಡೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ನೋಡೋಣ, ಏನು ರಾಜ್ಯ ಮಟ್ಟದಿಂದ ಮಾಡಬೇಕು ಅಂತ ಹೇಳಿ ನಮ್ಮ DK ಶಿವಕುಮಾರ್ ಅವರು ಇಡೀ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡಿಬೇಕು ಅನ್ನೋಂಥ ಆಶಯವನ್ನು ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ.